ನಮ್ಮಲ್ಲಿ ಸಮಸ್ಯೆ ಇಲ್ಲ ಅಂತ ಸಿಎಂ ಡಿಸಿಎಂ ಹೇಳ್ತಾರೆ. ಆದರೆ ಖರ್ಗೆ ಅವರೇ ಸಮಸ್ಯೆ ಇದೆ ಅಂತ ಒಪ್ಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೊಂದಲ ಇಲ್ಲ ಅಂದರೆ ಬಗೆಹರಿಸಿಕೊಳ್ಳಿ ಅಂತ ಯಾಕೆ ಹೇಳಿದರು? ಸಿದ್ದರಾಮಯ್ಯ ಕೂಡ ನಾನೇ ಸಿಎಂ ಅಂತ ಗಟ್ಟಿಯಾಗಿ ಹೇಳ್ತಾ ಇಲ್ಲ. ಇಬ್ಬರ ನಡುವೆ ಏನೋ ಒಂದು ಒಪ್ಪಂದ ಆಗಿದೆ. ಹೀಗಾಗಿ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಾ ಇಲ್ಲ. ಹೈಕಮಾಂಡ್ ಮಧ್ಯಸ್ಥಿಕೆಯಲ್ಲಿ ಒಪ್ಪಂದ ಆಗಿದೆ. ಕೂಡಲೇ ಎಲ್ಲ ಸರಿ ಮಾಡಿ ಯಾರು ಮುಂದುವರಿಬೇಕು ಅಂತ ಹೇಳಿ ಶೆಟ್ಟರಿಗೆ ಒತ್ತಾಯವನ್ನು ಮಾಡಿದ್ದಾರೆ. ಇಲ್ಲದಿದ್ದರೆ ಅಭಿವೃದ್ಧಿಗೆ ಹೊಡೆತ ಬೀಳುತ್ತೆ ಅಂತ ಒತ್ತಾಯಿಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರು ಅವ್ರ ಬಾಯಿಂದ ಏನು ಬಂತು, ನೀವು ಕ್ರಿಯೇಟ್ ಮಾಡ್ಕೊಳ್ಳೋಂಥದ್ದು ಇದು. ನಾವು ಹೈಕಮಾಂಡ್ಗೆ ಸಂಬಂಧ ಇಲ್ಲಿದ್ದು ಅಂದರೆ ಇಲ್ಲಿಗೆ ಸಮಸ್ಯೆ ಐತೆ ಅಂತ ಒಪ್ಕೊಂಡ್ರಲ್ಲ ಖರ್ಗೆ ಅವರು. ಇಲ್ಲಿ ಹೇಳ್ತಾರೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಮ್ಮಲ್ಲಿ ಯಾವುದೂ ಸಮಸ್ಯೆ ಇಲ್ಲ, ನಮ್ಮಲ್ಲಿ ಯಾವುದೂ ಗೊಂದಲ ಇಲ್ಲ. ಬೆಳಗಿನ ಸಾಯಂಕಾಲ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವಿರೋ ಅಣ್ತಂಬರಿಗಿದ್ದಾಗ ಅಂತ DK ಶಿವಕುಮಾರ್ ಹೇಳ್ತಾರೆ. ಮತ್ತು ಖರ್ಗೆ ಅವ್ರ ಸ್ಟೇಟ್ಮೆಂಟ್ ಯಾಕೆ ಕಾಂಟ್ರಡಿಕ್ಷನ್ ಆಯ್ತು? ನಾ ಕೇಳ್ತಿದ್ದೀನಿ ಇವತ್ತು DK ಮತ್ತು ಸಿದ್ದರಾಮಯ್ಯನವರಿಗೆ ನಿಮ್ಮಲ್ಲಿ ಗೊಂದಲ ಇಲ್ಲ ಅಂತಂದರೆ, ನಾ ಹಿಂದೂ ಹೇಳಿಲ್ಲ ಹಲವಾರು ಬಾರಿ, DK ಅವರು ಸಿದ್ದರಾಮಯ್ಯ ಒಂದು ಕೂತು ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಬಿಡ್ಲಿ. ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಇರ್ತಾರೆ, ಅವರು ನಾಯಕತ್ವದಲ್ಲಿ ನಾವು ಹೋಗ್ತೇವೆ ಅಂತ DK ಹೇಳ್ತಾರೋ ಇಲ್ಲ. ಸಿದ್ದರಾಮಯ್ಯನವರು ಗಟ್ಟಿಯಾಗಿ ಮೊದಲು ಹೇಳ್ತಿದ್ರು, ಈಗ ಗಟ್ಟಿಯಾಗಿ ಹೇಳೋದಿಲ್ಲ ಅವರು. ಮಾಜಿ ಸಚಿವ ರಾಜಣ್ಣ DK ಶಿವಕುಮಾರ್ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ DK ಶಿವಕುಮಾರ್ ಭೇಟಿ ಮಾಡಿದರೆ ತಪ್ಪೇನಿದೆ? ನಾಯಕರ ಭೇಟಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. DK ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು, ಅವರನ್ನು ಭೇಟಿ ಮಾಡಬಾರ್ದು ಅಂತ ಏನಾದರೂ ಇದೆಯಾ? ಅದರಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಾದಂತಹ ಚರ್ಚೆಗಳು ಆಗ್ತಾ ಇದೆ. ಯಾಕಂತ ಹೇಳಿದ್ರೆ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಆಪ್ತರನ್ನ ಒಬ್ಬರನ್ನೇ ಮೀಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ಸಹಜವಾಗಿ ಮಾತುಕತೆಗಳು ನಡೀತಾ ಇದೆ. ಬಟ್ ಈಗ ಸಿದ್ದರಾಮಯ್ಯನವರು ಬಹಳ ಕೂಲಾಗಿ ಈ ರೀತಿಯಂಥ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಂದರೆ ಈಗಾಗಲೇ ರಾಜಣ್ಣ ಹೇಳಿದ್ದಾರೆ, DK ಶಿವಕುಮಾರನ್ನ ಮೀಟ್ ಆಗದೇ ಇದ್ದರೂ ನಾನು ಸಿದ್ದರಾಮಯ್ಯವರು ಪರ ಅಂತ. ಹಾಗಾಗಿ ಇವರು ಕೂಡ ಕಾನ್ಫಿಡೆಂಟ್ ಇದೆ, ಅವ್ರ ಗುಂಪಿನಲ್ಲೇ ಇರ್ತಾರೆ ಅಂತೇಳಿ. ರಾಜಣ್ಣ ಅವರು ನಿನ್ನೆ DK ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ಮಾಡಲಿ,